ಶಾಲೆಯ ಕಣ್ಣಿಗೆ ಬಿದ್ದರೆ ಇವನ ಗತಿ ಮುಗುದೇ ಹೋಗಿದು. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರದ್ರಲ್ಲೂ ಕರಡವೇನು? ಎಲೆ ಮಗುವೆ, ಹೀರೆಂದು ಹೇಳಲಿ? ಏನೇ ಚೋದ್ಯವಿದೋ ರೋದನ ಧ್ವನಿಯೋ, ಏನೇ ಚೋದ್ಯವಿದೋ ಸೇವಕ. ಏನೋ ಚೋದ್ಯವೋ ಏನೋ ತಾಪವೋ, ಏನೋ ಚೋದ್ಯವೋ ಏನೋ ತಾಪವೋ, ಏನೋ ದುರ್ಗತಿಯೋ ಈ ನಗರದಲ್ಲಿ. ಏನೋ ದುರ್ಗತಿಯೋ ಈ ನಗರದಲ್ಲಿ, ಏನೇ ಚೋದ್ಯವಿದೋ ರೋದನ ಧ್ವನಿಯೋ, ಏನೇ ಚೋದ್ಯವಿದೋ. ಶೋಕ ಜೋಲೆಯು ತುಂಬಿ ಮನೆಯದಿ, ಶೋಕ ಜೋಲೆಯು ತುಂಬಿ ಮನೆಯದಿ, ಸಾಗುತ್ತಿರುವುದು ಚಿಂತೆಯು ಅಮಮ. ಸಾಗುತ್ತಿರುವುದು ಚಿಂತೆಯು ಅಮಮ, ಏನೇ ಚೋದ್ಯವಿದೋ ರೋದನ ಧ್ವನಿಯೋ, ಏನೇ ಚೋದ್ಯವಿದೋ ಚೋದ್ಯವಿದೋ ಚೋದ್ಯವಿದೋ. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರದ್ರಲ್ಲೂ ಕನ್ನಡವೇನು? ಅಯ್ಯೋ ಮಗುವೆ, ಏನೆಂದು ಹೇಳಲಿ? ನಿಮ್ಮ ತಂದೆಯನ್ನು ಕೊಂದು ಹಾಕಿದರಂತೆ. ಏನೇನು? ನಮ್ಮ ತಂದೆಯನ್ನು ಕೊಂದ ಪತ್ರಕರು ಯಾರಾಗಿರಬಹುದು? ಬನ್ನಿ ಮುಂದಕ್ಕೆ. ಪಡ ಪಡ ಬಿಡದೆ ಜನರನ್ನು ಕೊಲ್ಲುವೆ, ಅಡಗಿದವರನ್ನು ಯಾರವೇ? ಪಡ ಪಡ ಬಿಡದೆ ಜನರನ್ನು ಕೊಲ್ಲುವೆ, ಅಡಗಿದವರನ್ನು ಯಾರವೇ? ತಂದೆಯ ಸೇರಿದ ಮದಾಂಧರನ್ನು, ತಂದೆಯ ಸೇರಿದ ಮದಾಂಧರನ್ನು ಮುಂದವೆ ಸೇರುವೆ ನಿಮಿಷದಲ್ಲಿ, ಮುಂದವೆ ಸೇರುವೆ ನಿಮಿಷದಲ್ಲಿ, ಮುಂದವೆ ಸೇರುವೆ ನಿಮಿಷದಲ್ಲಿ. ಮದಾಂಧರೇ, ನಮ್ಮ ತಂದೆಯನ್ನು ಕೊಂದ ಪದಕರು ಯಾರಾಗಿರಬಹುದು? ಬನ್ನಿ ಮುಂದಕ್ಕೆ. ಅಯ್ಯೋ, ಇನ್ನೇನು ಗತಿ? ಸಿಂಹಗಳ ಮುಂದೆ ಜಿಂಕೆ ಮರಿಗಳು ಏನು ಮಾಡಿತು? ಕುಮಾರ, ಇಲ್ಲಿ ಬಾ. ನೀ ನನ್ನನ್ನು ತಡೆಯಬೇಡ. ಮಗುವೆ, ಛಲ ಮಾಡಬಾರದು. ಬಿಡು, ನಮ್ಮ ತಂದೆಯನ್ನು ನೋಡಲೇಬೇಕು. ಮಗು, ನಿಮ್ಮ ತಾಯಿ ಬರಲಿ ಬಾ. ನಮ್ಮ ತಾಯಿ ಎಲ್ಲಿರೋಳು? ಬಾ ಮಗು, ನಾನು ತೋರಿಸುವೆನು. ಬೇಡ, ಬೇಡ, ನೀ ಸುಳ್ಳನ್ನು ಹೇಳುತ್ತಿರುವೆ. ನಿಜವಾಗಿ ಹೇಳುವೆ, ನನ್ನ ಮಾತನ್ನು ನಂಬು ಕುಮಾರ. ಸೇವಕ, ಜನಕನೆಲ್ಲಿರ್ಪನೋ, ಜನಕನೆಲ್ಲಿರ್ಪನೋ, ಎಲ್ಲಿರ್ಪನೋ, ನನಗೇನಾದರೋ ಎಳಗೀಗ ಮುಂದಿನ ಗತಿಯೋ ಕಾಣಿಸೋರಿಲ್ಲ. ಘನತರದ ಬೇ
ಕಂದ ಅಮ್ಮ ಕುಮಾರ. ಕುಮಾರ, ಇಂದಿಗೆ ನಿನ್ನ ಮಾತಾ ಪಿತೃಗಳ ಸೌಖ್ಯವು ದೂರ ಆಯಿತು ಮಗನೇ. ನಿನ್ನನ್ನು ಶ್ರೀಕೃಷ್ಣ ಪರಮಾತ್ಮನು ಸಾಕಿ ಸಲುವನಪ್ಪ. ಅಲ್ಲಿ ಚೆನ್ನಾಗಿರು ಕಂದ. ಅಮ್ಮ ನೀ ಎಲ್ಲಿಗೆ ಹೋಗುವೆ? ಕುಮಾರ, ನಿಮ್ಮ ತಂದೆಯವರ ಅಲಗ ಸಿಂಹಾಸನ ಅಂತ ಮಾತನಾಡಬೇಡ ಕಂದ. ಅಮ್ಮ ನಿಮ್ಮ ತಂದೆಯವರು ಅಲಂಕರಿಸಿದ ಸಿಂಹಾಸನವನ್ನು ನೀನು ಅಲಂಕರಿಸಿ ಸುಖವಾಗಿ ಬಾಳು ಕಂದ. ಅಮ್ಮ ನನ್ನ ಬಿಟ್ಟು ಹೋಗಿ ಬೇಡ. ಮನ ಮುನಿ ಬಂದಿದೆ ಮಾತೆ ಸುಜಾತೆ. ಅಮ್ಮ ಕಂದ, ಮನ ಮುನಿ ಬಂದಿದೆ ಮಾತೆ ಸುಜಾತೆ. ಪರಮ ಪ್ರತಿವ್ರತೆ ಲೋಕ ವಿಕಾತೆ. ಅಮ್ಮ ಕಂದ, ತ್ರಿಭುವನ ಜನನಿ ಸತ್ಯದಾಮಿನಿ. ಕುಮಾರ, ತ್ರಿಭುವನ ಜನನಿ ಸತ್ಯದಾಮಿನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಕುಮಾರ, ಸಕಲ ಸೌಭಾಗ್ಯ ದಾಯಿನಿ ಜನನಿ. ಮನ ಮುನಿ ಬಂದಿದೆ ಮಾತೆ ಸುಜಾತೆ. ಪರಮ ಪ್ರತಿವ್ರತೆ ಲೋಕ ವಿಕಾತೆ. ಅಮ್ಮ ವಿನುತ ಗಾಮಿನಿ ವಿಜಯದಾಯಿನಿ. ಕುಮಾರ, ಹೇಳು ಕಂದ. ವಿನುತ ಗಾಮಿನಿ ವಿಜಯದಾಯಿನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಸಕಲ ಸೌಭಾಗ್ಯ ದಾಯಿನಿ ಜನನಿ. ಮನ ಮುನಿ ಮಾಡಿದೆ ಮಾತೆ ಸುಜಾತೆ. ಪರಮ ಪ್ರತಿವ್ರತೆ ಲೋಕ ವಿಕಾತೆ. ಅಮ್ಮ ಕಂದ, ಕುಮಾರ, ಅಮ್ಮ ನನ್ನನ್ನು ತಿದಿಸಿ ಎಲ್ಲಿಗೆ ಹೋಗುವೆ? ತಂದೆ ಹೋದರು ಎಲ್ಲ ನನ್ನ ಅಗ್ಲಿ ಹೋದರು. ನನ್ನ ಗತಿ ಏನು? ಕುಮಾರ, ಎಲೆ ಸೇವಕನೇ, ನನ್ನ ಕಂದನನ್ನು ನಿಮ್ಮ ಒಡ ಹುಟ್ಟಿದವರಂತೆ ನೋಡಿಕೊಳ್ಳಿ. ಪತಿಯನ್ನು ಅನುಸರಿಸುವುದು ಸತಿಯರ ಧರ್ಮ. ಪತಿಯನ್ನು ಹಿಂಬಾಲಿಸಿಕೊಂಡು ಹೋಗಬೇಕೆಂಬುದೇ ವೇದಶಾಸ್ತ್ರಗಳೇ ಸಾರಿರುವುದು. ಪತಿಯು ಕುಂಟಿ ಆಗಲಿ ಕುರುಪಿಡಾಗಲಿ ಏನೇ ಆದರೂ ಪತಿಯನ್ನು ಅನುಸರಿಸುವುದು ಸತಿಯರ ಧರ್ಮ. ಕುಮಾರ, ನಾನು ನಿನ್ನ ತಂದೆಯನ್ನು ಅನುಸರಿಸಿಕೊಂಡು ಹೋಗುತ್ತೇನೆ. ನನಗೆ ಕ್ಷಮಿಸು ಕಂದ. ಅಮ್ಮ ಅಮ್ಮ ಕಂದ, ನನ್ನ ಬಿಟ್ಟು ಹೋಗಬೇಡ. ಕುಮಾರ, ಕ್ಷಮಿಸಪ್ಪ. ಆಶಾ ಜೀವನವೇ ನಾಳಿನ ಬರ ಸಿಡಿಲೇ ದೇವಾ. ಆಶಾ ಜೀವನವೇ
ಅಮ್ಮ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ತಾಯಿ? ನನ್ನ ಅನಾಥವಾಗಿ ಮಾಡಿದೆಯಾ? ಅಮ್ಮ ಅಮ್ಮ ಸರಿ ಸಮರಿ ಹರೆ ಯಾರಿ ಹರೆ ನೋತಲಿ ಸರಿ ಸಮರೆ ಮಗೆ ಯಾರಿ ಹರೆ ನೋತಲಿ ಮೆರೆಯುತ್ತ ಬಾರದಿ ಅಪಜಯ ಪಡೆವೆ ಮೆರೆಯುತ್ತ ಬಾರದಿ ಅಪಜಯ ಪಡೆವೆ ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ಜಗದಿ ನಾನಾಗಿ ಆಡುವ ಜಗದೀಶ ನಾಡುವ ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ. ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆ ಆಯಿತು. ಜರಾಸಂಧನ ವಧೆಯಿಂದ ನಿರಪರಾಧಿಗಳಾದ ರಾಜರೆಲ್ಲ ಬಿಡುಗಡೆ ಹೊಂದಿ ಧರ್ಮರಾಯನ ಅನುವರ್ತಿಗಳೇ ಆದರು. ಜರಾಸಂಧನ ಪತ್ನಿಯಾದ ಸುಚರಿತ್ರೆಯು ಅಗ್ನಿಯಲ್ಲಿ ಬಿದ್ದು ದೇಹತ್ಯಾಗ ಮಾಡಿದಳು. ಬಾಪು ಬಾಪು ಇದೇ ಅಲ್ಲವೇ ಸಾಧ್ವಿಮಣಿಯರ ಲಕ್ಷಣ? ಲೋಕದಲ್ಲಿರುವ ಮಹಿಳೆಯರೆಲ್ಲರೂ ಈ ಪದ್ಧತಿಯನ್ನೇ ಅನುಸರಿಸಿದರೆ ಕೃತಯುಗವೇ ಆರಂಭವಾಗುವುದು. ಈಗ ನಾನು ವಾರಣಾವತಕ್ಕೆ ಹೋಗಿ ಜರಾಸಂಧನ ಪದೆಯಿಂದ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸುವೆನು. ನಾರಾಯಣ ನಾರಾಯಣ. ನಾನೀಗಲೇ ವಾರಣಾವತಕ್ಕೆ ಹೋಗಿ ರಾಜಸೂಯಾಗದ ವಿಷಯವನ್ನು ದುರ್ಯೋಧನನಿಗೆ ತಿಳಿಸಿ ಜರಾಸಂಧನ ವಧೆಯಿಂದ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸುವೆನು. ನಾರಾಯಣ ನಾರಾಯಣ. ಜನರ ದಂಭವ ನಿಲ್ಲಿಸಿ ಧಾರ್ಮಿಕ ಜನರ ದಂಭವ ನಿಲ್ಲಿಸಿ ಧಾರ್ಮಿಕ ಜನರ ಕೀರ್ತಿಯ ಗಳಿಸಿ ನಾರಾಯಣ. ಧಾರ್ಮಿಕ ಜನರ ಕೀರ್ತಿಯ ಗಳಿಸಿ ನಾರದ ಮೋನವ ಬೀರುವ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ. ಕುಮಾರ ಸಹದೇವ, ಸತ್ಯಧರ್ಮಗಳನ್ನು ಬಿಡದೆ ಮಗನ ಮಂಡಲವನ್ನು ಪಾಲಿಸು. ಸ್ವಾಮಿ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಕುಮಾರ, ರಾಜರೆಲ್ಲರೂ ನಿನಗೆ ಮಿತ್ರರಾಗುವಂತೆ ನಿನ್ನ ಹಿತವನ್ನೇ ತೋರುತ್ತಿರುವರು. ನೀನು ಇಂದ್ರಪ್ರಸ್ಥಕ್ಕೆ ಬಂದು ರಾಜಸೂಯಾಗವನ್ನು ನೋಡಿಕೊಂಡು ಹಿಂತಿರುಗು. ಅನುಗ್ರಹಿತರಾಗಲಿ ಪರಮಾತ್ಮ. ಬಿಡು ಅಷ್ಟೇ.
जय जय सुधाकर वंशाभिचंद्र जय जय सुधाकर वंशाभिचंद्र तरा परा तया परा जय जय सुधाकर वंशाभिचंद्र भूवर ईश्वर श्री विलासागर भूवर ईश्वर श्री विलासागर जय सुधाकर वंशाभिचंद्र 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 ಶ್ರೀ ಶ್ರೀ ಕುಮಾರ ಸಹದೇವರಿಗೆ ಶ್ರೀ ಶ್ರೀ ಕುಮಾರ ಸಹದೇವರಿಗೆ ಶ್ರೀ ಶ್ರೀ ಕುಮಾರ ಸಹದೇವರಿಗೆ ಪ್ರಿಯೆ ದೃಪದನಂದಿನಿ, ಸ್ವಾಮಿ ಏನನ್ನು ಕುರಿತು ಆಲೋಚಿಸುತ್ತಿರುವೆ? ಸ್ವಾಮಿ, ಸದಾ ಕಾಲದಲ್ಲಿ ನಿಮ್ಮ ಪಾದ ಸೇವೆಯ ಹೊರತು ಅನ್ಯತಾ ನಾನು ಯೋಚಿಸುವುದಿಲ್ಲ ದೇವ. ದೇವಿ, ಮನಸ್ಸಿನ ಚಿಂತೆಯ ಬಿಡು ನೀ ರಮಣಿ. ದೇವಿ, ಮನಸ್ಸಿನ ಚಿಂತೆಯ ಬಿಡು ನೀ ರಮಣಿ. ಸತ್ಯ ಧರ್ಮಗಳಿಂದ ಬಾಳುವ ನಮಗೆ ಮನಸ್ಸಿನ ಚಿಂತೆಯ ಬಿಡು ನೀ ರಮಣಿ. ರಮಣಿ ದೇವಿ, ಸ್ವಾಮಿ ಅನುದಿನ ನಮ್ಮನು ಪಾಲಿಪ ದೇವನು. ದೇವಿ, ಸ್ವಾಮಿ ಅನುದಿನ ನಮ್ಮನು ಪಾಲಿಪ ದೇವನು ನಮ್ಮ ಹೃದಯದಲ್ಲಿ ನೆಲೆಸಿರುವನು. ದೇವಿ, ನಮ್ಮ ಹೃದಯದಲ್ಲಿ ನೆಲೆಸಿರುವನು. ದೇವಿ, ಮನಸ್ಸಿನ ಚಿಂತೆಯ ಬಿಡು ನೀ ರಮಣಿ. ರಮಣಿ ಎಲೈ ಮೈಲಾಮಣಿಯೇ, ಕೇಳು. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಜರಾಸಂಧನ ವಧೆಯಾಯಿತೆಂದು, ಅಲ್ಲಿಂದ ಮುಂದೆ ಪಾರ್ಥ ಭೀಮಸೇನರು ವಿಜಯಯಾತ್ರೆಗೆ ಹೊರಟಿರುವರೆಂದು ಸಾರಥಿಯ ಮುಖಾಂತರ ವರ್ತಮಾನವು ಬಂದಿತು. ನಕುಲ ಸಹದೇವರು ಹೊರಟು ಹೋಗಿರುವರು. ರಾಜಸೂಯ ಯಾಗದ ಆಸೆಯಿಂದ ಹಸು ಮಕ್ಕಳನ್ನು ವಿಜಯಯಾತ್ರೆಗೆ ಕಳುಹಿಸಿದ ನಾನು ಎಂತಹ ಕಠಿಣ ಹೃದಯದವನೆಂದು ಆಡಿಕೊಳ್ಳುವರಲ್ಲ. ದೇವಿ, ಮುಂದೇನು ಮಾಡಲಿ? ಸ್ವಾಮಿ ದೇವಿ, ಏತಕ್ಕೆ ಚಿಂತಿತೆ ರಮಣ, ಏತಕ್ಕೆ ಚಿಂತಿತೆ ರಮಣ, ಕರುಣ ಮರಣ ರಮಣ ನೀನು. ದೇವಿ, ಕರುಣ
ರಮಣ ರಮಣ ಸ್ವಾಮಿ, ದೇವಿ, ಭೀಮಾರ್ಜುನರ ಬಗ್ಗೆ ನೀವು ಯೋಚಿಸಬೇಡಿ. ಅವರೇನು ಸಾಮಾನ್ಯರಲ್ಲ ಸ್ವಾಮಿ. ಅವರ ಸಹಾಯಕ್ಕಾಗಿ ನಮ್ಮನ್ನು ನಿಂತಿರುವನು. ನೀವು ಚಿಂತೆಯನ್ನು ಬಿಡಿ ದೇವ. ಮಹಾರಾಜ ಜಯವಾಗಲಿ. ಚಾರನೆ, ಸಮಾಚಾರವೇನು? ವಿಜೇತರಿಗೆ ಹೋಗಿದ್ದ ಅರ್ಜುನ ಭೂಪಾಲನು ಜಯಶಾಲಿ ಹಾಗೆ ಬರುತ್ತಿರುವನು. ಏನು, ಪಾರ್ಥನು ಬಂದನೆ? ಬರಲಿ, ಬಹಳ ಸಂತೋಷ. ದೇವಿ, ಸ್ವಾಮಿ, ನೀನೇ ಹೋಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ, ಬನ್ನಿ ಪ್ರಿಯ. ಅಣ್ಣ, ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಣ್ಣ, ಅರ್ಜುನ, ಧನ್ಯಾರದೆವು ಅಗ್ರಜ, ಇಂದಿನ ದಿನದೋಳು ನಿಮ್ಮಯ ಕರುಣದಿ. ಧನ್ಯಾರದೆವು ಅಗ್ರಜ ಅಗ್ರಜ. ಧನ್ಯಾರದೆವು ಅಗ್ರಜ, ಇಂದಿನ ದಿನದೋಳು ನಿಮ್ಮಯ ಕರುಣದಿ. ಧನ್ಯಾರದೆವು ಅಗ್ರಜ ಅಗ್ರಜ. ಅಣ್ಣ, ಅರ್ಜುನ, ಅಸುರರ ಅಮ್ಮನು ಮುರಿಯುತ್ತ ಬಂದೆನು. ಅಸುರರ ಅಮ್ಮನು ಮುರಿಯುತ್ತ ಬಂದೆನು. ವಿಜಯವ ಗಳಿಸುತ್ತ ಅಜಯಂದೆನಿಸುತ್ತ. ಧನ್ಯಾರದೆವು ಅಗ್ರಜ, ಇಂದಿನ ದಿನದೋಳು ನಿಮ್ಮಯ ಕರುಣ. ಧನ್ಯಾರದೆವು ಅಗ್ರಜ ಅಗ್ರಜ. ಅಣ್ಣ, ಅರ್ಜುನ, ತಮ್ಮ ಆಶೀರ್ವಾದ ಬಲದಿಂದ ಸಮಗ್ರ ರಾಜರನ್ನು ಜಯಿಸಿ ಅವರಲ್ಲಿನ ಕಪ್ಪ ಕಾಣಿಕೆಗಳನ್ನು ಪಡೆದು ವಿಜಯಶಾಲಿಗಳಾಗಿ ಹಿಂತಿರುಗಿದೆವು. ವತ್ಸ, ಅಗ್ರಜ. ಶ್ರೇಯವಂತನಾಗಿ ಬಾಳು. ಎಲ್ಲಾ ಕಡೆಗಳಲ್ಲಿಯೂ ಧರ್ಮಕ್ಕೆ ಲೋಪವಿಲ್ಲದಂತೆ ವಿಜಯನೆಂಬ ಹೆಸರನ್ನು ಸಾರ್ಥಕಪಡಿಸಿಕೊಂಡು ಬಂದೆಯ. ಬಹಳ ಸಂತೋಷ. ಮಹಾರಾಜನ ಜಯವಾಗಲಿ. ಚಾರನೆ, ಸಮಾಚಾರವೇನು? ಭೀಮಸೇನ ಭೂಪಾಲನು ಜಯಶಾಲಿ ಹಾಗೆ ಬರುತ್ತಿರುವನು. ಏನು, ಭೀಮಸೇನನು ಬರುತ್ತಿರುವನೆ? ಬರಲಿ, ಬಹಳ ಸಂತೋಷ. ಅರ್ಜುನ, ಅಣ್ಣ, ನೀನೇ ಹೋಗಿ ಕರೆದುಕೊಂಡು ಬಾ. ಅಪ್ಪಣೆ ಅಣ್ಣ. ಅಗ್ರಜ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಗ್ರಜ, ನಿಮ್ಮ ಅನುಗ್ರಹದಿಂದ ಸಕಲವು ಸುಲಭವಾಗಿ ಕೈ ಸೇರಿತು. ಗೌಳ, ವರಾಳ, ಆಂಧ್ರ, ಮಗಧ ದೇಶದ ದೇಶಾಧೀಶರೆಲ್ಲರೂ ಸ್ವಾಧೀನರಾಗಿ ಮುಕ್ತಮಣಿಗಳನ್ನು ಕಾಣಿಕೆಯಂತೆ ಅರ್ಪಿಸಿ ತಮ್ಮ ತಮ್ಮ ಸಹಾನುಭೂತಿಯನ್ನು ತೋರ್ಪಡಿಸಿದರು. ಅಣ್ಣ, ಬಾಪು, ಬಾಪು, ನಿಮ್ಮಂತಹ ಪರಾಕ್ರಮಶಾಲಿಗಳಾದ ಒಡಹುಟ್ಟಿದವರಿರುವಾಗ ನಮ್ಮ ಭಾಗ್ಯಕ್ಕೆ ಎಣೆಯುಂಟೆ? ಅರ್ಜುನ, ಅಗ್ರಜ, ನೀನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ. ಅಪ್ಪಣೆ ಅಗ್ರಜ. ಹೇ ಕೃಷ್ಣ, ಮುಕುಂದ, ಮುರಾರಿ, ಹರಿದಯ ಮಾಡೋ ನೀ ದೇವ, ಹರಿದಯ ಮಾಡೋ ನೀ. ಪಾಂಡವ ಪಕ್ಷಕ ಪಾಲಿಪೋ ದೇವಾ,
ಪಾಂಡವ ಪಕ್ಷಕ ಪಾಲಿಪೋ ದೇವಾ ಅನುದಿನ ನಿಮ್ಮನು ಭಜಿಪೆವು ದೇವಾ ಹರಿದಯ ಮಾಡೋನಿ ದೇವಾ ಹರಿದಯ ಮಾಡೋನಿ ಕೃಷ್ಣ 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 ಪರಮಾತ್ಮ ಪರಮಾತ್ಮನಿಗೆ ನಮಸ್ಕರಿಸುವೆ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಮುರಳಿದನ ದುರಿತಹರ ದೇವಾ ದೀನಹರ ಹೊರೆಯೋ ಮುರಳಿದನ ದುರಿತಹರ ದೇವಾ ದೀನಹರ ಹೊರೆಯೋ ಮುರಳಿದರ ಅಣ್ಣ ಧರೆಯ ಬಂಧುವು ನೀನಾಗಿರುವೆ ಧರೆಯ ಬಂಧುವು ನೀನಾಗಿರುವೆ ನೀನಳ ಕಾಯದೆ ಎಲ್ಲಡಗಿರುವೆ ಸಕಲವಿದಾದ ನಿನಗಿದು ತರವೇ ಅಲ್ಲ ಸಕಲವಿದಾದ ನಿನಗಿದು ತರವೇ ಮಾಯಾ ಮೋಹನನೇ ಹೊರೆಯೋ ಮುರಳಿದರ ದುರಿತರ ದೇವಾ ದೀನರ ಹೊರೆಯೋ ಮುರಳಿದರ ಅಣ್ಣ ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ದೇವಾ. ತಂಗಿ, ನಿನಗೆ ಮಂಗಳವಾಗಲಿ. ಧರ್ಮಾನಂದನ, ಪರಮಾತ್ಮ. ನನ್ನಿಂದ ಆಗಬೇಕಾದ ಕಾರ್ಯವೇನಿರುವುದು? ಸ್ವಾಮಿಯೇ, ಈಗ ಆಗಿರುವ ಸಕಲ ಕಾರ್ಯವು ನಿನ್ನ ಅನುಗ್ರಹದಿಂದಲೇ, ಆಗಬೇಕಾದ ಕಾರ್ಯವು ಸಹ ನಿನ್ನಿಂದಲೇ ನೆರವೇರಬೇಕು ಪರಮಾತ್ಮ. ಅಣ್ಣ, ಈ ಪಂಚ ಪಾಂಡವರನ್ನು ಸದಾ ಕಾಲದಲ್ಲಿಯೂ ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ಕೃಷ್ಣ. ತಂಗಿ, ನಿನ್ನ ಯೋಗಕ್ಷೇಮವು ನನ್ನದಾಗಿದೆ. ನನ್ನಿಂದ ಏನು ತಾನೇ ಆಗಬೇಕು? ಯುಧಿಷ್ಠಿರ, ಈಗಲೇ ನಕುಲನನ್ನು ಹಸ್ತಿನಾವತಿಗೆ ಕಳುಹಿಸಿ ಕೌರವರನ್ನು ಕರೆಯಿಸು. ಭೀಷ್ಮಾದಿಗಳು ಯಾಗ ಮಂಟಪವನ್ನು ಅಲಂಕರಿಸಬೇಕು. ಸ್ವಾಮಿಯೇ, ಯಾಗಶಾಲೆಯ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದು. ಆದರೆ ಯಾಗ ಮಂಟಪದಲ್ಲಿ ಸಾವಿರಾರು ಜನ ಸೇರುವರು. ಅಲ್ಲಿ ಎಂಜಲು ಮೈಲಿಗೆಗಳಾದರೆ ಯಾಗವು ಕೆಟ್ಟು ಓದಿತ್ತು. ಇದಕ್ಕೆ ಯಾವ ಪರಿಹಾರವನ್ನು ಕೊಡಿಸುವಿರಿ? ಧರ್ಮನಂದನ, ಚಿಂತೆಯ ಬೇಡೋ ಬೇಡೋ ಕುಂತೆ ಕುಮಾರನೆ ಸಂತಸ ಬರ್ಬೋದುಗೆ. ಚಿಂತೆಯ ಬೇಡೋ ಕುಂತೆ ಕುಮಾರನೆ ಸಂತಸ ಬರ್ಬೋದುಗೆ. ಔಷಧಿಯಾಗವ ಮಾಡು ನಿರ್ಭಯತೆ, ಔಷಧಿಯಾಗವ
ದಯದ ಮರುಗುವುದೇತಕ್ಕೆ ಮನದಲ್ಲಿ ಯೋಚನೆ ಚಿಂತೆಯ ಬಿಡು ಬಿಡು ಕುಮಾರನೆ ಸಂತಸ ಬರ್ದುಗೆ ಮಾರನೆ ಸಂತಸ ಬರ್ದುಗೆ ಸಂತಸ ಬರ್ದುಗೆ ಸಂತಸ ಬರ್ದುಗೆ ಸಂತಸ ಬರ್ದುಗೆ ಧರ್ಮಾನಂದನ ಪರಮಾತ್ಮ, ಇದಕ್ಕೆ ಚಿಂತಿಸಬೇಕಾಗಿಲ್ಲ. ಹಿಮವತ್ ಪರ್ವತದ ದಕ್ಷಿಣ ದಿಕ್ಕೋಟದೊಳ್ ಮಾನಸವೆಂಬ ಸರೋವರ ಇರುವುದು. ಆ ಸರೋವರದ ಮೇಲ್ಗಡೆ ಪುರುಷ ಮೃಗವು ಇರುವುದು. ಅಲ್ಲಿಗೆ ಹೋಗಿ ನಮ್ಮ ಭೀಮಸೇನನು ಆ ಪುರುಷ ಮೃಗವನ್ನು ಕರೆತರಲಿ. ನಡೆ, ಕಾಲೋಚಿತವಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗೋಣ. ವತ್ಸಾರು ಕೋದರ, ಅಣ್ಣ ಪರಮಾತ್ಮನ ಆಜ್ಞೆಯನ್ನು ನೆರವೇರಿಸು. ಆಗಬಹುದು ಅಣ್ಣ. ಪುರುಷ ಮೃಗದ ಆಗಮನದಿಂದ ಯಾಗ ಮಂಟಪವು ನೆರವೇರಲಿ. ಹಾಗೆ ಆಗಲಿ ಅಣ್ಣ. ಜಯವಾಗಲಿ ಚಕ್ರ ಸಾರ್ವಭೌಮನಿಗೆ, ಜಯವಾಗಲಿ ಚಕ್ರ ಸಾರ್ವಭೌಮನಿಗೆ. ಭಾರತ ಕುಲವರ ಮಕುಟ ಕುರುಕುಲವನು ಪಡೆವ ಜನಪ. ಭಾರತ ಕುಲವರ ಮಕುಟ ಕುರುಕುಲವನು ಪಡೆವ ಜನಪ. ದೊರೆಯು ಪರೆಯುತ್ತಿಯ ಶೋರ ದೊರೆಯು ಪರೆಯುತ್ತಿಯ ಶೋರ ವರ ಕುಲಪತಿ ಹರಿಹರನ, ವರ ಕುಲಪತಿ ಹರಿಹರನ. ಭಾರತ ಕುಲವರ ಮಕುಟ ಕುರುಕುಲವನು ಪರವ ಜನಪ. ಶ್ರೀ ಶ್ರೀ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮನಿಗೆ, ಶ್ರೀ ಶ್ರೀ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮನಿಗೆ, ಶ್ರೀ ಶ್ರೀ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮನಿಗೆ. ಫಲರೆ ಮೆರವೆ ಸುಖದಿ ಇಧರೆ ಯೋಳ್ ಫಲರೆ ಫಲರೆ ಸಾಹಸದಿಂದ ಫಲರೆ ಮೆರವೆ ಸುಖದಿ. ಧೀರ ವೀರರು ಫಲಗುಣ ನೆನೆಸೆ, ಧೀರ ವೀರರು ಫಲಗುಣ ನೆನೆಸೆ. ಸಾರ ಚರಿತ ಸಾಮ್ರಾಜ್ಯದ ಸಿರಿಯ, ಸಾರ ಚರಿತ ಸಾಮ್ರಾಜ್ಯದ ಸಿರಿಯ. ನರೆಯೊಳನ ಪರಿ ಪರಿ ವಿಧದಲ್ಲಿ ಬೋಳ್ವೆನ. ಧರೆಯೊಳನ ಪರಿ ಪರಿ ವಿಧದಲ್ಲಿ ಬೋಳ್ವೆನ. ಸಾವಿರ ವಿಶ್ವಾಸನ ಅಣ್ಣ, ಭೀಷ್ಮ ದ್ರೋಣ ಮಹಾರಥಿ ಕರ್ಣ, ಭೀಷ್ಮ ದ್ರೋಣ ಮಹಾರಥಿ ಕರ್ಣ. ಶಕುನಿದು ಶಾಸನ ಬೆಂಬಲ ಎನ್ನಗಿದೆ, ಶಕುನಿದು ಶಾಸನ ಬೆಂಬಲ ಎನ್ನಗಿದೆ. ಸಾರಿ ಧ್ವಜ ಬಲ ಪರಕ್ರಮ ತೋರಿ ಹಠ ಮಾಡಿ, ಸಾರಿ ಧ್ವಜ ಬಲ ಪರಕ್ರಮ ತೋರಿ ಹಠ ಮಾಡಿ. ನಿರುತತಿ ದರೆಯಲು ಹರಿಸತಿ ಬೋಳ್ವೆ, ನಿರುತತಿ ದರೆಯಲು ಹರಿಸತಿ ಬೋಳ್ವೆ, ನಿರುತತಿ ದರೆಯಲ್ಲಿ ಹರಿಸತಿ ಬೋಳ್ವೆ. ಫಲರ ಮೆರವೆ ಸುಖದಿ ಇಧರೆ ಯೋಳ್ ಫಲರೆ ಫಲರೆ ಸಾಹಸದಿ ಫಲರ ಮೆರವೆ ಸುಖದಿ. ಯಾರಲ್ಲಿ ಮಹಾಪ್ರಭು, ನಮ್ಮ ಆಸ್ಥಾನದ ನರ್ತಕಿಯರನ್ನು ಬರಮಾಡಿ.
ಆ ಪಾಂಡವರ ಏಳಿಗೆಯನ್ನು ನನ್ನ ಕನಸಿನಲ್ಲೂ ನಾನು ಸಹಿಸತಕ್ಕವನಲ್ಲ. ನಾವು ಅವರನ್ನು ನಿರ್ಮೂಲ ಮಾಡಲು ಏನಾದರೂ ಒಂದು ಉಪಾಯ ಮಾಡಲೇಬೇಕು. ನಾವು ಬಾಲ್ಯದ ವಯಸ್ಸಿನಲ್ಲಿ ಮರಗೋತಿ ಆಟ ಆಡುತ್ತಿರುವಾಗ ಆ ದುಷ್ಟ ವೃಕ್ಷೋದರನು ಮರವನ್ನು ತಗ್ಗಿಸಿ ನಮ್ಮನ್ನು ನೀರಿನಲ್ಲಿ ಕೆಡವಲು ಉಂಟಾದ ಓ ನೋವನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಕ್ರೋಧಾಗ್ನಿಯು ಪಕ್ಕನಗ ಜೂರಿಯುವುದು. ನಾವು ಅವರನ್ನು ನಿರ್ಮೂಲ ಮಾಡಲು ಮಾಡಿದ ಉಪಾಯವಲ್ಲ ವಿಫಲವಾಗಿ ಹೋದವಲ್ಲ ಮಾವ. ನಾನು ಇದನ್ನು ಹೇಗೆ ಸಹಿಸಲಿ ಮಾವ? ಸುಯೋಧನ, ಮಾವ ಏನಿದೇನಿದೋ ನಿನ್ನ ನಾಟಕೆ ಸಾರ್ವಭೌಮನೇ. ಏನಿದೇನಿದೋ ನಿನ್ನ ನಾಟಕೆ ಸಾರ್ವಭೌಮನೇ. ಕೋಟಗಾರ ನಾದ ಕೃಷ್ಣನ ಕೋಟಗಾರ ನಾದ ಕೃಷ್ಣನ ನಡತೆಯೇ ಬಲು ಮೋಸವಾದದೋ. ಎನ್ನಿದ್ದೇನಿದೋ ನಿನ್ನ ನಾಟಕೆ ಸಾರ್ವಭೌಮನೇ. ಮೋಸವಾಯಿತು ಮೊದಲೇ ಯೋಚಿಸೋ ಮೋಸವಾಯಿತು ಮೊದಲೇ ಯೋಚಿಸೋ ಕಾಂಡು ಸುಂದರನೋ. ಯಾಕೆ ಯಾಚಿತೆ ಕಾಟು ಕರಾವಲ, ಯಾಕೆ ಯಾಚಿತೆ ಕಾಟು ಕರಾವಲ. ನೀತಿಯಲ್ಲವೋ ಯಾಕೆ ಎನ್ನಿತೇನಿದೋ ನಿನ್ನ ನಾಡಕ್ಕೆ ಸಾರ್ವಭೌಮನೇ. ಮಗು ಸುಯೋಧನ, ತಾಳಿದವನು ಬಾಳಿಯಾನು ಎಂಬ ಲೋಕಾಕ್ತಿಯನ್ನು ನೀನು ಅರಿಯಯ್ಯ. ಯಾವ ಕಾರ್ಯವನ್ನಾದರೂ ದೇಶಕಾಲಗಳೆಂದು ತಿಳಿದು ಮಾಡದಿದ್ದರೆ ವಿಫಲವಾಗಲಾರದು. ಮಾವ, ದೇಶವೂ ಇಲ್ಲ ಕಾಲವೂ ಇಲ್ಲ. ಅವರನ್ನು ನಿರ್ಮೂಲ ಮಾಡಲು ನಾವು ಮಾಡಿದ ಪ್ರಯತ್ನಗಳೆಲ್ಲವೂ ಮರುಭೂಮಿಯಲ್ಲಿ ಬಿತ್ತಿದಂತಾಯಿತು, ಕಾಡಿನಲ್ಲಿ ಗೋಳಾಡದಂತೆ ವ್ಯರ್ಥವಾಯಿತು. ಅವರ ಅದೃಷ್ಟವನ್ನು ಏನೆಂದು ಹೇಳಲಿ ಮಾವ? ಭುವನೈಕ ಸುಂದರಿಯಾದ ದ್ರೌಪದಿಯು ಅವರ ಕೈ ಸೇರಿದಳು. ಅದು ಹೋಗಲಿ ಎಂದರೆ ನನಗಾಗಿ ನಿಶ್ಚಯವಾಗಿದ್ದ ಸುಭದ್ರೆಯನ್ನು ಆ ಭೋಬಿ ಪಾರ್ಥನು ಬಲಾತ್ಕಾರದಿಂದ ಮದುವೆಯಾದನು. ನಾವು 100 ಜನ ಸಹೋದರಿದ್ದರು ಅವರ ಸೊಕ್ಕನ್ನು ಮುರಿಯಲು ಸಾಧ್ಯವಾಗಲಿಲ್ಲವಲ್ಲ ಮಾವ. ಮಗು ಸುಯೋಧನ, ಮಾವ ಚಿಂತಿಸಬೇಡ ಕುವರ, ಚಿಂತಿಸಬೇಡ ಕುವರ. ನಿನಗಾರು ಸರಿ ಸಮರೋ ಈ ಜಗದೇ. ತಡೆದು ಮನವ ಕೋಪವ ಗತಿ ಕೆಡಿಪೆ, ತಡೆದು ಮನವ ಕೋಪವ ಗತಿ ಕೆಡಿಪೆ. ಪಾಂಡವರೈವ ಇಳೆಯೋ ಮಗು ಸುಯೋಧನ, ನೀನು ಚಿಂತಿಸಬೇಡ. ಅವರನ್ನು ನಿರ್ಮೂಲನೆ ಮಾಡಲು ಯಾವುದಾದರೂ ಒಂದು ಉಪಾಯವನ್ನು ಆಲೋಚಿಸಿ ನಿನಗೆ ಸಲ್ಲಿಸುವನು. ಸಮಾಧಾನ ತಾಳು ಮಗುವೆ, ಸಮಾಧಾನ ತಾಳು. ಸಮಾಧಾನ, ಶಾಂತಿ. ಓ ಪಾಂಡವರನ್ನು ನಿರ್ಮೂಲ ಮಾಡುವವರೆಗೂ ನನಗಲ್ಲಿ ಶಾಂತಿ ಸಮಾಧಾನ. ನಾರಾಯಣ ನಾರಾಯಣ.
ಬನ ಅಂಜದಿರದಾತನ ಅಂಬುಜದ ಬನ ಅಂಜದಿರದಾತನ ತುಂಬು ಮಾಯವಯ್ಯ ಲೀಲೆಯು ತುಂಬು ಮಾಯವಯ್ಯ ಲೀಲೆಯು ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ ನಾರಾಯಣ ನಾರಾಯಣ ಜಗವ ತುಟಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ಜಗವ ತುಟಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ ಕುಣಿಸಿ ಮಾಯವೀಸಿ ನಗು ನಗುತ ಕುಣಿಸಿ ಮಾಯವೀಸಿ ರಗದ ಬೊಗದ ಹುಳಿಯೋಳು ಸಿಲುಕಿಸಿ ರಗದ ಬೊಗದ ಹುಳಿಯೋಳು ಸಿಲುಕಿಸಿ ಆಗೊಂಬೆ ಈಗೊಂಬೆ ಆಡಿಸಿ ತನಯ ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ ನಾರಾಯಣ ನಾರಾಯಣ ಪೂಜ್ಯರಿಗೆ ವಂದಿಸು. ನಿಮಗೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ದಯಮಾಡಿ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹಾರಾಜ. ನಾರಾಯಣ ನಾರಾಯಣ. ಇದೇನು ಸುಯೋಧನ, ಬಹಳವಾಗಿ ಚಿಂತಿಸುತ್ತಿರುವೆ? ಚಿಂತಿಸಲು ಕಾರಣವೇ ಇಲ್ಲವಲ್ಲ. ನಿಜ ನಿಜ, ಚಿಂತಿಸಲು ಗೆಳೆಯಂ ರಾಧಾಧನಯ ಗೆಳೆಯಂ ರಾಧಾಧನಯ ಬಲಯುತ ದುಶಾಸನ ಸಹೋದರ ಇಳೆಯೋ ಶಗುನಿ ಮಾವ ಇರುವ ನನಗೆ ಶಗುನಿ ಮಾವ ಇರುವ ನನಗೆ ಕನಸಿನಲ್ಲಿಯೂ ಚಿಂತೆಯು ನನಗಿಲ್ಲ. ಉಚ್ಚರೆ ಚಿಂತಿಸಲು ಕಾರಣವೇ ಇಲ್ಲವಲ್ಲ. ನಿಜ ನಿಜ, ಚಿಂತಿಸಲು ಕಾರಣವೇ ಇಲ್ಲ. ಈ ಅಭ್ಯುದಯದಲ್ಲಿ ಚಿಂತೆ ಎಂಬುದು ನನಗೆ ಯೋಚನೆ ಉಂಟಾಯಿತು. ಆದರೆ ರಾಜಕಾರ್ಯ ತೊಡಕುಗಳಾಗಲಿ ಗೃಹಕೃತ್ಯ ಪರಿಸ್ಥಿತಿಯಾಗಲಿ ಬೇಸರವನ್ನು ಹುಟ್ಟಿಸಿರುವುದೇನು? ಈ ಸಮರ್ಥನಾದ ಶಕುನಿಯ ಮಂತ್ರಾಲೋಚನೆ ನಿನಗಿರಲು ಯಾವುದಕ್ಕೂ ತಾನೇ ಅವಕಾಶವಿಲ್ಲ ಸುವೇದನ. ಎಲ್ಲಕ್ಕಿಂತಲೂ ಅತಿಶಯವಾದ ಫಲ ಇರುವ ನನಗೆ ಯಾವುದರಲ್ಲಿ ತಾನೇ ಕಮ್ಮಿ ಇರುವುದು? ನೀವು ಈಗ ಎಲ್ಲಿಂದ ದಯಮಾಡಿಸಿದಿರಿ? ರಾಜಸೂಯಾಗವೆಂದರೇನು? ಯಾರು ಮಾಡುವರು? ನೀವು ಈಗ ಎಲ್ಲಿಂದ ದಯಮಾಡಿಸಿದಿರಿ? ನಾರದರೆ ನಾರಾಯಣ ಹೇಳಿ ಪಾಂಡವರ ಹೇಳಿ ಪಾಂಡವರ ದುಶ್ಯಾಸನ! ಅದಮ್ಮ ಪಾಂಡವರ ಜೊತೆ ತೊಂದಲವೋ ಅದಮ್ಮ ಪಾಂಡವರ ಜೊತೆ ತೊಂದಲವೋ ಮಣ್ಣೆಗೆ ಸಂಸಮ ಮಾಡುವುದು ಕೆರಳರ ಕೈಯುವ ಯಾಗಗಳೆಂದು ಬೇರೆಯವರ ಒಪ್ಪುವುದೇ ಕೆರಳರ ಕೈಯುವ ಯಾಗಗಳೆಂದು ಬೇರೆಯವರ ಒಪ್ಪುವುದೇ ಸಂಪದವೋ ಅದಮ್ಮ ಪಾಂಡವರ ಜೊತೆ ತೊಂದಲವೋ ಮಣ್ಣಿಗೆ ಸಂಸಮ ಮಾಡುವುದು ಮಣ್ಣಿಗೆ ಸಂಸಮ ಮಾಡುವುದು ಆ ಹೇಳಿ ಪಾಂಡವರು ಮಾಡುವ ರಾಜಸ್ವೇಗೂ ಮಿತಿ ಇಲ್ಲದೆ ಹರಟಿದ್ದೇ ಹರಟಿದ್ದು. ಅಂತಹ ಯಾಗವನ್ನು ಮನಸ್ಸಿನಲ್ಲಿ ಸಂಕಲ್ಪಿತ ಮಾತ್ರಕ್ಕೆ ನಡೆದು ಹೋಗುತ್ತಿತ್ತು. ಅವರು ಮಾಡುವುದೇನು, ನಾವು ಹೋಗುವುದೇನು? ಸುಯೋಧನ, ನಾನು ಮಗಧ ಮಂಡಲದಿಂದ ಬಂದೆನು. ಏನು ಹೇಳಲಿ, ಭೀಮನಿಗೂ ಜರಾಸಂಧನಿಗೂ ಮಲ್ಲ ಯುದ್ಧವಾಯಿತು. ಆಹಾ, ಏನು ಸಾಮರ್ಥ್ಯ, ಏನು ಕೌಶಲ್ಯ! ಪೂಜ್ಯರೇ, ಶೌರ್ಯ ಸಾಮರ್ಥ್ಯದ ಪರೀಕ್ಷೆಯನ್ನು ವಿದ್ಯುತ್ ಸಭೆಯಲ್ಲಿ ಅಗ್ನಿ ಸೃಷ್ಟಿಸುವ ಪರ್ವತದಡಿಯಲ್ಲಿ ತಂಗಾಳಿಯು ಜನ್ಮವನ್ನು ಬಿಚ್ಚಿಕೊಳ್ಳುವಯ? ಪೂಜ್ಯರೇ, ಸಾಕು ನಿಮ್ಮ ಹೊಗಳಿಕೆಯು.
ಬಡಪಾಯಿಗಳ ಪರಾಕ್ರಮವನ್ನು ಈ ಪಾರ್ಥಾಂತಕನಾದ ಕರ್ಣನೆದುರಲ್ಲಿ ಭೀಮಾರಿಗಳಾದ ದುಶ್ಯಾಸನ ದುರ್ಯೋಧನಗಳ ಸಮ್ಮುಖದಲ್ಲಿ ಆ ಬಡಪಾಯಿಗಳ ಪರಾಕ್ರಮವನ್ನು ಎಷ್ಟೊಂದು ಹೊಗಳುವಿರಿ? ಸಾಕು ಸುಮ್ಮನೆ. ಬಲಗರಣ ಅದರಲ್ಲಿ ಜರಾಸಂಧನು ತಾನೆ ಗೆದ್ದವನು, ಜರಾಸಂಧನು ತಾನೆ. ನ್ಯಾಯವಾಗಿ ನೋಡಿದರೆ ಗೆದ್ದವನೇನೋ ಜರಾಸಂಧನೇ. ಆದರೆ ಭೀಮನು ಅವನನ್ನು ಕಬ್ಬಿನ ಜಲ್ಲೆಯಂತೆ ಸೀಳಿ ಸೀಳಿ ಬಿಸಾಕಿದನು. ಹೀಗೆ ಮಲ್ಲ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಸೀಳುವುದು ಎಲ್ಲಿಯಾದರೂ ಉಂಟೆ? ಕೂಡದು ಅದು ಧರ್ಮವಿದ್ದವಲ್ಲ. ಅಲ್ಲಿ ಮತ್ತಾರು ಇರಲಿಲ್ಲವೇ? ಇಲ್ಲದೆ ಉಂಟೆ ಸುಯೋಧನ. ಕೃಷ್ಣಾರ್ಜುನರಿದ್ದರು, ಅರಮನೆಯ ಉಪ್ಪರಿಗೆಯಲ್ಲಿ ರಾಣಿವಾಸದವರೂ ಇದ್ದರು. ಯಾರಿದ್ದರೇನು, ಜರಾಸಂಧನ ಅವಸ್ಥೆ ಮುಗಿದೇ ಹೋಯಿತು. ಹಾಗಾದರೆ ಆ ಭೀಮನು ಸಿಂಹಾಸನವನ್ನೇರಿದನೆ? ಇಲ್ಲ, ಅವರು ಜರಾಸಂಧನ ಮಗನಿಗೆ ಪಟ್ಟವನ್ನು ಕಟ್ಟಿ ಸೆರೆಯಲ್ಲಿದ್ದ ರಾಜರನ್ನೆಲ್ಲ ಬಿಡಿಸಿ ಸಾವಿರಾರು ಬಂಡಿ ದನ ಕನಕ ವಸ್ತು ವಾಹನಾದಿಗಳನ್ನು ಬಿಡಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಹೋದರು. ಅಲ್ಲಿ ಯಾಗವು ಆರಂಭವಾಯಿತಷ್ಟೇ. ಯಾವ ಯಾಗ? ಯಾರು ಮಾಡುವರು? ಇದೇನು ಸುಯೋಧನ, ನಿನಗಿನ್ನು ಲಗ್ನ ಪತ್ರಿಕೆ ಬಾರಲಿಲ್ಲವೇ? ನಿನಗಿನ್ನು ತಿಳಿಯದೆ ಧರ್ಮರಾಯನು ಎಲ್ಲ ರಾಜರಿಗೂ ರಾಜಸುಯಾಗ ಮಾಡುವಂತೆ ಲಗ್ನ ಪತ್ರಿಕೆಯನ್ನು ಕಳಿಸಿರುವನು. ನಿನಗಿನ್ನು ಬರಲಿಲ್ಲವೇ? ಪೂಜನೆ, ಮಹಾವೀರರ ಯಾಗ ಪತ್ರವು ಬಾರದಿದ್ದರೆ ಸಂಕಟವೇ? ಮಹಾವೀರರ ಯಾಗ ಪತ್ರವು ಬಾರದಿದ್ದರೆ ಸಂಕಟವೇ? ಕುರುಕುಲ ಜಾತಕ ವೈಭವಕ್ಕಿನ್ನು ಧನ ಪರಾಕ್ರಮ ಎನ್ನುವುದು ಪೂಜನೆ, ಇಂತಹ ಚಾಳು ಹುಡುಗರು ಮಾಡುವ ಹೋಮ ಯಾಗ ಯಜ್ಞಗಳು ಬ್ರಾಹ್ಮಣ ಮನೆಯ ತಿಥಿಷ್ಠಾಂತಗಳಿದ್ದಂತೆ. ಛತ್ರದ ಅನ್ನ ಸಂತರ್ಪಣೆ ಆಹ್ವಾನ ಪತ್ರಿಕೆಯನ್ನು ಗಮನಿಸಲು ಹೊಟ್ಟೆಗಿಲ್ಲದೆ ವನವಾಸ ಪಡುವ ಆ ಬಡಪಾಯಿಗಳಿಗೆ ಅದ ಚಿಂತೆ. ಈ ವೀರ ಸುಯೋಧನನಿಗೆ ಇಂತಹ ಪತ್ರಿಕೆಗಳು ಮುಹೂರ್ತ ಕಾಲದಲ್ಲಿ ಶಾಸ್ತ್ರ ಬಂದು ಪಾದದಲ್ಲಿ ಬೀಳವು. ಈ ಯಾಗ ಪತ್ರವು ಅತಿಶಯವನ್ನು ಗಮನಿಸಲು ಯಾರು ಬಂದಿರಬಹುದು. ಅಂತಹ ಪತ್ರಿಕೆಗಳು ಬರುವಷ್ಟು ಹೋಗುವಷ್ಟು ಅದನ್ನು ಮುಖ್ಯವಾಗಿ ಗಮನಿಸುವ ಅವಶ್ಯಕತೆ ಏನಿರುವುದು? ನಾರದರೇ, ಪತ್ರಿಕೆಗಳೆಂದರೆ ಸ್ವಯಂವರದ ಪತ್ರಿಕೆಗಳನ್ನೋದು ಬಂದರೆ ಶ್ರದ್ಧೆಯಿಂದ ನೋಡಬಹುದಿತ್ತು. ಆದರೆ ಇಂತಹ ಪತ್ರಿಕೆಗಳನ್ನು ಮುಖ್ಯವಾಗಿ ಗಣನೆಗೆ ತರುವ ಸಂಭವವೇ ಇಲ್ಲ. ಅದೊಂದು ದೊಡ್ಡ ಕೆಲಸವೆಂದು ಹೇಳಿದೆಯಾ? ನೀನು ಯಾಗಶಾಲೆಗೆ ಹೋಗುವುದು ಶ್ರೇಷ್ಕರವಲ್ಲವೇ? ಹೋಗದಿದ್ದರೆ ನಷ್ಟವೇನು? ಬಾರದಿದ್ದರೆ ಚಿಂತೆಯೇ ಇಲ್ಲ, ನಾನು ಹೋಗಿಯೇ ಬರುವೆನು. ಆಗಲಿ, ನಾರಾಯಣ, ನೀವು ಹೋಗಿ ಬನ್ನಿ. ಸಲಹೋ ಸಾರ್ಥಕವೇನೋ ಟಿಕನಲೆ ಅಂತರ್ಯವೇನೋ ಸಲಹೋ ಸಾರ್ಥಕವೇನೋ ಟಿಕನಲೆ ಅಂತರ್ಯವೇನೋ ತಿಳಿದೆಳೆಯಾವಳ ಮರ್ಮ ತೋರೆಯ ತಿಳಿದೆಳೆಯಾವಳ ಮರ್ಮ ತೋರಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ ಮಾವ, ನಾರದರ ಮಾತು ಧಿಟವೇ? ನಾರದರ ಮಾತು ಎಂದಿಗೂ ಸುಳ್ಳಾಗಲಾರದು. ರಾಜಸುಯೋಗವನ್ನು ಮಾಡಿ ಅಲ್ಲಿ ಅವರು ಜಂಬ ಕೊಚ್ಚಿಕೊಳ್ಳುವರು ಏನೋ? ಅಣ್ಣ, ಆ ಹೇಡಿ ಪಾಂಡವರು ಮಾಡುವ ರಾಜಸುಯಾಗವು ಅವರಿಗೆ ಅತಿಶಯವೇ ಇರಬಹುದು. ಏಕ ಚಕ್ರಾಧಿಪತಿ ವಸ್ತುಗಳನ್ನು ಸೀಳುವ ಸಹೋದರನಾದ ನಾನು ಜನ ಮಾತ್ರದಲ್ಲಿ ಸಹಸ್ರಾರು ಯಾಗ ಮಾಡಿ
ಜಯದೊಂದಿಗೆಗಳನ್ನು ಮುಳುಗಿಸಬಹುದು. ಅವರ ಪ್ರತಾಪ ಯಾವಾಗ ನನಗೆ ಏನನ್ನು ಮಾಡಿವರು ಮುಂದೆ ಗೊತ್ತಾಗುವುದು. ನಡೆಯರಿ ಹೋಗೋಣ. ಆ ನನ್ನ ಶತ್ರುಗಳ ಸಂಪತ್ತನ್ನು ನೋಡುವುದಕ್ಕೆ ನಾನಂತೂ ಹೋಗುವುದೇ ಇಲ್ಲ. ಮಗು, ನೀನಿನ್ನು ಬಾಲಕ, ಲೋಕಾನುಭವವನ್ನು ಹರಿಯೆ. ಈ ಸಂದರ್ಭದಲ್ಲಿ ನೀನು ಅಲ್ಲಿಗೆ ಹೋಗದಿದ್ದರೆ ಅವರ ರಾಗಕ್ಕೆ ಎಲ್ಲರೂ ತಾಳ ಹಾಕುವರು. ನಿನಗೆ ದಾಯಾದಿ ಮತ್ಸರ ಇದೆ ಎಂದು ಸಿದ್ಧಾಂತ ಮಾಡಿಬಿಡುವರು ಸುಯೋಧನ. ಎಲವೋ ಮಧ್ಯ ಪಾಂಡವ, ಎಲವೋ ಮಧ್ಯ ಪಾಂಡವ, ನಿನ್ನ ಮೇಗಲೇ ಧ್ವಂಸಗೈವೆ ಮಗಲಿ. ನಾಚಿಕೆ ಇಲ್ಲದ ನುಡಿಯುವ ಅವರ ವಂಶವ ನಾಶ ಮಾಡುವೆ. ಪ್ರಬಲ ಪರಾಕ್ರಮ ಮಹೋನ್ನತರಾದ ನಾವಲ್ಲಿ ಅಖಂಡ ಸಾಮ್ರಾಜ್ಯಾಧೀಶ ಸುಂದರ ಭುವನೇಶ್ವರ ಪಾಟಿಗೆ ನೆರಳಿನುಗುವ ಪಾಂಡವರ ಪ್ರತಾಪವು ಪ್ರಕಾಶಿಸುವುದರೆಂದನು. ಸುರನರ, ವಿದ್ಯಾಧರ, ಪನ್ನಾದಿಗಳ ನಮ್ಮಯ ಉನ್ನತದಡಿಯಲ್ಲಿ ಬಂಗಾರದ ಛಾಯೆಯಲ್ಲಿ ಪಂಥಗಳ ಪ್ರತಾಪೆ ಆ ಕಂಚಿನ ಬೇದ ಭಕ್ತಲ್ಲಿ ಶಿಲಬೇರಿನಾದವೇ. ಆ ಗತಿಯಿಂದ ಪಾಂಡವರ ಕೂಟಕ್ಕೆ ಹೋಗುವುದು ನಿಶ್ಚಿತ. ಸರಿ, ಹಾಗಾದರೆ ನಾನು ಏನು ಬೇಕಾದರಲ್ಲಿ ಕಳಲಿ, ನಾನಂತೂ ಹೋಗುವುದೇ ಇಲ್ಲ. ಅಣ್ಣ ಹೇಳಿ ಪಾಂಡವರ ನೋಡಿ ಹೇಳಿ ಪಾಂಡವರ ನೋಡಿ ಗುರುಕುಲೇಶ್ವರರಾದ ನಾವೆಲ್ಲಿ, ಬಡವರಾದ ಪಾಂಡವರಲ್ಲಿ. ಆ ಗತಿಹೀನ ಪಾಂಡವರ ಕೂಟಕ್ಕೆ ಹೋಗುವುದು ಸರಿಯಲ್ಲ. ಮಗು ಸುಯೋಧನ, ಶತ್ರುವಿನ ಏಳಿಗೆಯನ್ನು ಸಹಿಸಲಾರದವನು ಅವರ ಮನೆಯ ಉತ್ಸವಗಳಿಗೆ ಹೋಗಲೇಬೇಕು. ಅವರ ಆಪ್ತರ ಸಂಗಡ ಬಳಕೆ ಆಗಲೇಬೇಕು. ಅವರ ನಡವಳಿಕೆಯನ್ನು ಹಗಲು ಹಿರುಳು ಪರಿಶೀಲಿಸಿರಬೇಕು. ಹಾಗೆ ಮಾಡದಿದ್ದರೆ ಶತ್ರುವಿನ ಕುಂದುಕೊರತೆಗಳು ಹೇಗೆ ತಿಳಿಯುವುದು ಹೇಳು? ಏನನ್ನು ಮಾಡದೆ ಹಂದಿ ಅಂತಿದ್ದರೆ ಇವುದೇನು ಸುಯೋಧನ? ನೇತ್ರ ಕರ್ಣ, ಸಹೋದರ ದುಶ್ಯಾಸನ, ಮಾವ ಶಕುನಿ. ಸರಿ, ಹಾಗಾದರೆ ನಡೆಯಿರಿ ಹೋಗೋಣ. ಸುಯೋಧನ, ನಡೆ ನಡೆ, ನೀ ಮುಂದೆ ನಾ ಹಿಂದೆ. ನಿನ್ನ ಪ್ರತಾಪವು ಹೀಗೆ ಮುಗಿಯಿತು. ಶತ್ರುವಿನ ಏಳಿಗೆಯನ್ನು ಸಹಿಸಲಾರದವನು ನಿನ್ನ ವಂಶವನ್ನು ನಿರ್ಮೂಲನೆ ಮಾಡುವ. ಶಾ ಎಂದರೆ ಶಪಥ, ಹೂ ಅಂದರೆ ಕುತಂತ್ರ, ನೀ ಅಂದರೆ ನಿರ್ಮೂಲ ಮಾಡುವುದೇ ಈ ಶಕುನಿ. ಶೇಡಂಬಕ್ಕೆ ನಿಲ್ಲದರೆ ಗೋಳಾಡಿ ಬಿಡಿಚಲವ, ಶೇಡಂಬಕ್ಕೆ ನಿಲ್ಲದರೆ ಗೋಳಾಡಿ ಬಿಡಿಚಲವ. ಹೇಳಿ ಸಭೆಯನ್ನು ಕೊಂಡೆ ದ್ರೋಹಿ, ಹೇಳಿ ಸಭೆಯನ್ನು ಕೊಂಡೆ ದ್ರೋಹಿ. ಅಂದ ಶತ್ರುಯೋಧ ಬಲವತಾಗಿನೋ, ಅಂದ